ರೈತರಿಗೆ ಹೊರೆ ಆಗ್ಲತ್ತೇಳಿ ಗೋವನ್ನು ಹತ್ಯೆ ನಿಷೇಧ ಮಾಡೋದು ಹೇಳತ್ತಿಲ್ಲ. ಬದಲಾಗಿ ಒಂದು ಉದಾಹರಣೆ ಕೊಡ್ತಾನೆ. 1 ಎಕರೆ ಭೂಮಿಗೆ ನಾವು 2 ಚೀಲೋ 3 ಚೀಲೋ ಯೂರಿಯಾ ಒಯ್ತೀವಿ. ಒಂದು ಯೂರಿಯಾದ ರೇಟ್ ಎಷ್ಟಿದೆ? ಸುಮಾರು 2,000 ಹಿಡ್ಕೊಂಡು 2,400 ತನಕ ಇದೆ. ಬದಲಿ 2,000 ಮೇಲ್ಪಟ್ಟ ಯೂರಿಯಾ ರೇಟ್. ಅದ್ರ ಬದಲಿಗೆ ನಾವೇನು ಹೇಳ್ತೀವಿ? ಜೀವಾಮೃತ ರೆಡಿ ಮಾಡ್ಕೊರತ್ ಹೇಳ್ತೀವಿ. ಜೀವಾಮೃತಕ್ಕೆ ಏನು ಬೇಕು? ಗೋಮಯ ಅಂದ್ರೆ ಗೋವಿನ ಸಗಣಿ, 10 kg ಗೋವಿನ ಸಗಣಿ, 10 ಲೀಟ್ರ್ ಗೋಮೂತ್ರ ಮತ್ತು 2 ಕಿಲೋ ದ್ವಿದಳ ಧಾನ್ಯದ ಹಿಟ್ಟು, 2 kg ಬೆಲ್ಲ, 200 ಲೀಟರ್ ನೀರು, 2 ಹಿಡಿ ಮಣ್ಣು, ಭೂಮಿ ಒಳಗಿನ ಮಣ್ಣು. ಈ ಜೀವಾಮೃತ ನೀವು ರೆಡಿ ಮಾಡಿರಂದ್ರ ಎತ್ತರನೇ ಜೀವಾಮೃತ ರೆಡಿ ಆಕೈತಿ. ಇದ ಆಕಳ ಗೋಮಯದಿಂದ, ಆಕಳ ಸಗಣಿ ಮತ್ತು ಆಕಳ ಹುಚ್ಚಿಂದ ಇದು ಎಷ್ಟು ರೆಡಿ ಆಕೈತಿ? ನೀವು ಖರೀದಿ ನಿಮ್ಮ ಮನ್ಯಾಗ ಆಕಳ ಇತ್ತಂದ್ರ 10 kg ಆಕಳ ಸಗಣಿ, 10 kg 10 ಲೀಟರ್ ಆಕಳ ಹುಚ್ಚಿ. ಇನ್ನು ನೀವು ಖರೀದಿ ಮಾಡ್ಬೇಕಾಗಿತ್ತು 2 kg ಹಿಟ್ಟು. 1 kg ಕಡ್ಲಿ ಹಿಟ್ಟಿಗೆ 75 ರೂಪಾಯಿ, 2 kg ಕಡ್ಲಿ ಹಿಟ್ಟಿಗೆ 150 ರೂಪಾಯಿ. ಜವಾರಿ ಪೇವರ್ ಬೆಲ್ಲ, ಕರಿ ಬೆಲ್ಲ ನೀವು ತಗೋತಂದ್ರ 50 ರೂಪಾಯಿ ಕಿಲೋ ನೀವು ತಂದರೆ ಅಂದ್ರೆ 2 ಕಿಲೋದ 100 ರೂಪಾಯಿ. ಇದು ಹಿಟ್ಟು 150 ರೂಪಾಯಿ. 100 ಕಿಲೋ ಬೆಲ್ಲ ಎಷ್ಟ್ರೊಳಗೆ ರೆಡಿ ಆತ್ರಿ? 200 ರೂಪಾಯಿ. ಇನ್ನು ಉಳಿದಿರ್ತಕ್ಕಂಥ 200 ಲೀಟರ್ ನೀರು, 10 ಕಿಲೋ ಗೋಮಯ, 10 ಕಿಲೋ ಗೋಮೂತ್ರ, 2 ಬಗ್ಸಿ ನಿಮ್ಮ ಹೊಲದಾಗಿನ ಮಣ್ಣ ಆತ್ರಲ್ಲ. 6 ತರ ಈ ವಸ್ತುಗಳು ಕೂಡಿಸಿದ್ರ 200 ಲೀಟರ್ ನಿಮ್ದು ಒಂದು ವಾರ ಇಟ್ರಿ ಅಂದ್ರೆ ಎಷ್ಟ? ದಿವಸ ಬೆಳಿಗ್ಗೆ ಒಂದು 5-6 ಸುತ್ತ, ಸಾಯಂಕಾಲ 5-6 ಸುತ್ತ ತಿರುಗಿಸಿ ಒಂದು ಗೋಣಿ ಚೀಲ ಮುಚ್ಚಿಟ್ರ ಒಂದು ವಾರದೊಳಗೆ ನಿಮ್ಗೆ ಜೀವಾಮೃತ ರೆಡಿ ಆತ. ನೀವು 2,000 ಹಿಡ್ಕೊಂಡು 5-6 ರೂಪಾಯಿ ತಂದು ನೀವು ಯೂರಿಯಾ ಹಾಕೋದು ಚಲೋನು. ಇನ್ನು ಮನ್ಯಾಗಿಂದ 10 kg ಗೋಮಯ ಮತ್ತು 10 ಲೀಟರ್ ಗೋಮೂತ್ರ ಹಾಕಿ ಜೀವಾಮೃತ ರೆಡಿ ಮಾಡಿ ಚಲೋನು. ಯೂರಿಯಾ ಹಾಕೋತ ಬಂದ್ರೆ ಈ ಭೂಮಿ ಎಲ್ಲ ಬಿರ್ಸಾಗತ್ತಾವ. ನೀವು ಜೀವಾಮೃತ ಹಾಕಿರಂದ್ರ ಅದ್ರೊಳಗೆ ಎಷ್ಟೋ ಫಲವತ್ತತೆ ಮಾಡ್ತಾವ. ನೋಡ್ರಿ, ಗೋವು ಎಲ್ಲೂ ಹಾನಿ ಇಲ್ಲ. ನೀವೇನು 30 ಕಿಲೋ ನಿಮ್ಗೆ ಹತ್ರ ನೀವು ಅದಕ್ಕೇನೋ ಪಾಟಿಗೆ ಹಾಕ್ಬೇಕಂದ್ರಲ್ಲ, ಅದು ನಿಮ್ಗೆ ಹತ್ರ 10 ಪಟ್ಟು ನಿಮ್ಗೆ ಲಾಭ ಕೊಡ್ತಿರ್ತೈತೆ. ಅದ್ರ ಲಾಭ ತಗೋದ್ರೆ ನಿಮ್ಗೆ ಗೊತ್ತಿಲ್ಲ. 1 ಲೀಟರ್ ಗೋಮೂತ್ರ ಎಷ್ಟಕ್ಕೆ ಮಾರ್ತೈತೆ ಅಂದ್ರೆ 100 ರೂಪಾಯಿಗೆ ಮಾರ್ತೈತಿ. 1 ಲೀಟರ್ ಗೋಮೂತ್ರ. 1 ಲೀಟರ್ ಹಾಲು ನೀವು ಮಾರ್ತಾರೆ 50 ರೂಪಾಯಿ ಲೀಟರ್. ಆದ್ರೆ ಗೋಮೂತ್ರ ಇವತ್ತು 100 ರೂಪಾಯಿ ಲೀಟರ್ ಮಾರ್ತೈತಿ. ನೀವು ಅದರಿಂದ ಉತ್ಪನ್ನ ತೆಗೆದು ನಿಮ್ಗೆ ಗೊತ್ತಿಲ್ಲ. ರೈತರಿಗೆ ಅದ್ರ ಉತ್ಪನ್ನ ಇಲ್ಲ, ಹಿಂಗಾಗಿ ನಿಮ್ಗೆ ಹೊರೆ ಅನಿಸ್ತೈತೆ. ಯಾರು ಲಾಭ ಮಾಡ್ಕೋಬೇಕನ್ನತ್ತಾರೋ ನಿಜವಾದ ರೈತರು ಅದ್ರ ಆಕಳದ ಇವತ್ತು ಉಪಯೋಗ ತಗೋತಾರ, ಗೋಮಾತೆಯನ್ನು ಉಪಯೋಗ ತಗೋತಾರ. ಅದಕ್ಕಾಗಿ ಗೋ ಎಲ್ಲಿಯೂ ಹೊರೆ ಅಲ್ಲ, ಗೋಮಾತೆ ಎಲ್ಲಿಯೂ ಹೊರೆ ಅಲ್ಲ. ಗೋ ಬಹಳ ಶ್ರೇಷ್ಠವಾದ ಪ್ರಾಣಿ ಅಂದಾಗ ನಮ್ಮ ಪೂಜ್ಯರು, ಸಂತರು, ಮಂತ್ರು ಅದಕ್ಕೆ ಪೂಜನೀಯ ಸ್ಥಾನ ಕೊಟ್ಟವರು ಪೂಜಿಸ್ಕೋತ ಬಂದಾರ. ಅದಕ್ಕೆ ಗೋ ನಮಗೆ ಹೊರೆ ಅಲ್ಲ. ಗೋ ಸಂರಕ್ಷಣೆ, ಗೋ ರಕ್ಷಣೆ ಮಾಡ್ಕೋತ ಬಂದಿದ್ದ ಪರಂಪರೆ ಇದೆ. ಶ್ರೀಕೃಷ್ಣನ ಹಿಡ್ಕೊಂಡು ರಾಜ ಮಹಾರಾಜರನ್ನ ಹಿಡ್ಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರು ಗೋವನ್ನು ಯಾವ ಥರ ರಕ್ಷಣೆ ಮಾಡ್ಬೇಕಾದ್ರೆ ತಮ್ಮ 12ನೇ ವರ್ಷದೊಳಗೆ ಒಬ್ಬ ಕಟ್ಕನ ಕೈ ಕಡ್ದು ತೋರಿಸಿದಾರೆ ಛತ್ರಪತಿ ಶಿವಾಜಿ ಮಹಾರಾಜರು. ಅವ್ರ ಇತಿಹಾಸ ನಮ್ಗೆ ಗೊತ್ತೈತಿ. ಅವರು ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಗೋವಿನ ರಕ್ಷಣೆ ಈ ಕಾಲಘಟ್ಟದೊಳಗೆ ರಾಜಾಡಳಿತ ಇಲ್ಲ, ಇಲ್ಲಿ ಸಂವಿಧಾನದ ಆಡಳಿತ ಐತಿ. ಸಂವಿಧಾನಾತ್ಮಕದ ಒಂದು ಆ ಸಂವಿಧಾನದ ಅಡಿ ಒಳಗೆ ನಾವೆಲ್ಲ ಬದುಕ್ತಾ ಇದ್ದೀವಿ. ಈ ಸಂವಿಧಾನದ ಅಡಿ ಒಳಗೆ ನಾವು ಹೋರಾಟ ಮಾಡಬೇಕಾಗಿತ್ತು. ಆ ಸಂವಿಧಾನದ ಅಡಿ ಒಳಗೆ ಹೋರಾಟ ಎಲ್ಲಿವರೆಗೂ ಸಂಪೂರ್ಣ ಗೋ ಹತ್ಯೆ ನಿಷೇಧ ಆಗೋದಿಲ್ಲ ಅಲ್ಲಿವರೆಗೆ ಗೋ ಹತ್ಯೆ ನಿಷೇಧದ ಸಲುವಾಗಿ ಹೋರಾಟ ನಿರಂತರವಾಗಿ ಇರುತ್ತೆ. ಇದು ನಾವು ಇಲ್ಲಂದ್ರೂ ನಮ್ಮ ಮುಂದಿನ ಪೀಳಿಗೆ ಆದರೂ ಈ ಹೋರಾಟ ನಿರಂತರ. ರಾಷ್ಟ್ರೀಯ ಮಾತಾ ಅಲ್ಲ ಹುಲಿ, ಒಂದು ರಾಷ್ಟ್ರೀಯ ಪ್ರಾಣಿ, ಒಂದು ರಾಷ್ಟ್ರೀಯ ಆ್ಯನಿಮಲ್. ಯಾವುದು? ಹುಲಿ. ಅದು ಅಳಿವಿನ ಅಂಚಿನಲ್ಲಿ ಇರುವಂಥ ಒಂದು ಕಾರಣಕ್ಕಾಗಿ ಅದನ್ನು ರಾಷ್ಟ್ರೀಯ ಪ್ರಾಣಿಯನ್ನು ಘೋಷಣೆ ಮಾಡಿದರು. ಅದರ ರಾಷ್ಟ್ರೀಯ ಮಾತಾ ಯಾರಂದ್ರೆ ಗೋಮಾತಾನ, ರಾಷ್ಟ್ರೀಯ ತಾಯಿ ಅಂತೇಳಿ ಕರೀತಾರೆ. ಯಾರನ್ನಂದ್ರೆ ಗೋವನ್ನು. ಈ ಗೋವಿನ ಸಲುವಾಗಿ ಮಹಾತ್ಮ ಗಾಂಧಿ ಸಹಿತ ಹೇಳಿದ್ರು. ಆದ್ರೆ ನಕಲಿ ಗಾಂಧಿಗಳು ಬಂದ ಗೋಹತ್ಯೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಈ ಭೂಮಿ ಒಳಗೆ. ಅವ್ರನ್ನ ತಿನ್ನೋದು ಹೆಂಗೆ ಬಿಡಿಸ್ತಿರತ್ತೆ? ನಾ ತಿನ್ನೋದು ಬಿಡಿಸ್ತು, ತಿನ್ಬೇಡ್ರತ್ತ ಯಾರಿಗೂ ಹೇಳ್ತಾ ಇಲ್ಲ. ಯಾರು ನೀವು ಮಾಂಸಾಹಾರಿ ಸೇವನೆ ಮಾಡೋರದಾರಿ ಅಲ್ಲಿ ಕಿವಿ ಕೊಟ್ಟು ಕೇಳ್ರಿ. ನಾವು ಮಾಂಸಾಹಾರ ಸೇವನೆ ಮಾಡೋರಿ ಯಾರಿಗೂ ನಾವು ತಿನ್ನೋದು ಬಿಡಿಸ್ತು ಅಂತ ಹೇಳತ್ತಿಲ್ಲ, ತಿನ್ಬೇಡ್ರತ್ ಹೇಳತ್ತಿಲ್ಲ. ನಾವು ಹೇಳ್ತಿರ್ತಕ್ಕಂಥದ್ದು ಒಂದು ಏನಂದ್ರೆ, ನಿಮಗೆ ತಿನ್ನಾಕ ಮಾಂಸಾಹಾರಿ ರಗಡ ಪ್ರಾಣಿಗಳು ಅದಾವ, ಅವನ್ ತಿನ್ರಿ. ಗೋನಿಗೆ ಯಾಕೆ ತಿನ್ಬೇಡ್ರ ಅನ್ನತ್ತದು ಅಂದ್ರೆ, ಗೋ ಒಂದೇ ನಾವು ಹೇಳ್ತಾ ಇರೋದು ಮಾಂಸ ಗೋ ಹತ್ಯೆ ಮಾಡಬೇಡ್ರಿ, ಗೋ ಹತ್ಯೆ ಮಾಡಿ ಮಾಂಸ ತಿನ್ಬೇಡ್ರಿ ಅಂತ ಹೇಳ್ತದ. ಕಾರಣ ಅಂದ್ರೆ
ತಾಯಿ ಹಾಲು ಎಷ್ಟು ಶ್ರೇಷ್ಠ ಒಂದು ಮಗುವಿಗೆ ಅಷ್ಟೇ ಹಸುವಿನ ಹಾಲು ಶ್ರೇಷ್ಠವಾದಿದ್ದು. ತಾಯಿ ಹಾಲು ಯಾವ ತರ ತಿಳಿದಿರ್ತಾವಲ್ಲ ಇದೇ ಹಾಲು, ಅದೇ ತರ ಗೋವಿನ ನಮ್ಮ ದೇಶೀಯ ಜವಾರಿ ಗೋವಿನ ಆಕಳ ಹಾಲು ಅಷ್ಟ ತಿಳು. ಯಾರ್ಯಾರ ಕೂಸಿಗಳಿಗೆ ಅಂದ್ರ ಮಗು ಏನು ಹುಟ್ಟಿರ್ತಾವ, ಹುಟ್ಟಿದ ಮಕ್ಕಳಿಗೆ ಹಾಲು ದಕ್ಕಬೇಕಾದ್ರ ಆ ಗೋವಿನ ಆಕಳ ಮಾತ್ರ ಹಾಲು ಶ್ರೇಷ್ಠ ಅಂತ ಹೇಳ್ತಾರ. ಅದಷ್ಟೇ ಅಲ್ಲ, ಇವತ್ತು ವೈಜ್ಞಾನಿಕವಾಗಿ ಪ್ರೂವ್ ಐತೆ. ಗೋ ತುಪ್ಪದಲ್ಲಿ ಏನಿದೆ, ಗೋಮಯ ಅಂದ್ರೆ ಗೋ ಸಗಣಿಯಲ್ಲಿ ಏನಿದೆ, ಗೋಮಯ ಮತ್ತು ಗೋಮೂತ್ರದಲ್ಲಿ ಏನಿದೆ ಅನ್ನುವಂಥದ್ದು ಇವತ್ತು ವೈಜ್ಞಾನಿಕವಾಗಿ ಸಿದ್ಧ ಆಗೈತೆ. ಇವತ್ತು ನೀವೆಲ್ಲ ನೋಡ್ರಿ, ನಮ್ಮ ದೇಶದ ಹಸುಗಳನ್ನ ಇವತ್ತು ಯುರೋಪ್ ಕಂಟ್ರಿಗಳ ತಾವು ಎಕ್ಸ್ಪೋರ್ಟ್ ಮಾಡ್ಕೋತಾವ. ಗೋ ಮಾಂಸ ಅಲ್ಲ ಎಕ್ಸ್ಪೋರ್ಟ್ ಗೋವನ್ನ ಹಸುವನ್ನ ಇವತ್ತು ಎಕ್ಸ್ಪೋರ್ಟ್ ಮಾಡಕೋತಾರ. ಅವ್ರ ಭೂಮಿ ಗೋವಿಂದ ಇಲ್ಲಿದ ಸಗಣಿ ಸಹಿತ, ಗೋವಿನ ಒಂದು ಸಗಣಿ ಸಹಿತ ಎಕ್ಸ್ಪೋರ್ಟ್ ಮಾಡ್ಕೋತಾರ ಅವ್ರ ಭೂಮಿಗೆ. ಅದರಿಂದ ಏನು ಉಪಯೋಗ ಐತೆ ಅನ್ನೋದು ಅವ್ರಿಗೂ ಸಹಿತ ಗೊತ್ತೈತಿ ಇವತ್ತು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿ. ಅದಕ್ಕಾಗಿ ನಾವು ಹೇಳೋದು ಅದು ದೇವ್ರ ನಾವು ಪೂಜೆ ಮಾಡ್ತು ಆ ಕಾರಣಕ್ಕಾಗಿ ಕಡಿಬೇಡ್ರಿ. ಇಲ್ಲ, ನಮ್ಮ ಪೂರ್ವಜರು ಯಾವ ಕಾರಣಕ್ಕಾಗಿ ಪೂಜೆ ಮಾಡಿದ್ರು, ಯಾವುದೇ ಒಂದು ಇವತ್ತು ನಾವು ಗಂಗೆಯನ್ನು ಪೂಜಿಸೋ ಕಾರಣ ಏನಂದ್ರೆ ಈ ಭೂಮಿಗೆ ನೀರು ಕೊಟ್ಟು ಇಲ್ಲಿ ಬೆಳೆ ಬರುವಂತ ಕಾರಣಕ್ಕಾಗಿ ನಮ್ಮ ದಾಹ ತೀರಿಸೋ ಸಲುವಾಗಿ ನಾವು ಅದನ್ನು ಪೂಜೆ ಭಾವನೆಯಿಂದ ನಾವು ನೋಡಿದ್ವಿ. ಅದೇ ತರ ಇವತ್ತು ಗೋವನ್ನು ನಾವು ತಿನ್ಬ್ಯಾಡ್ರಿ, ಅದನ್ನ ಕಡಿಬೇಡ್ರಿ ಅನ್ನಕ್, ಹತ್ಯೆ ಮಾಡಬೇಡ್ರಿ ಅನ್ನಕ್ ಕಾರಣ ಏನಂದ್ರೆ ಒಂದ ಅದ್ರೊಳಗೆ ವೈಜ್ಞಾನಿಕವಾಗಿ ಮಾನವ ಕುಲ ಅದ್ರ ಮ್ಯಾಗ ನಿಂತೈತೆ ಅನ್ನೋ ಒಂದ ಕಾರಣಕ್ಕೆ ಅದನ್ನ ಕಡಿಬೇಡ್ರಿ, ನಾವು ತಿನ್ಬ್ಯಾಡ್ರತ್ತು. ಇನ್ನು ಮಾಂಸಾಹಾರಕ್ಕೆ ನಮ್ಗೆ ಇರೋದಿಲ್ಲ. ಮಾಂಸಾಹಾರ ನಮ್ಮಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು, ಅದೇನು ನಮ್ದು ಅದಕ್ಕಿಲ್ಲ, ಇರೋದಿಲ್ಲ.